ಭಾರತದಲ್ಲಿ ಹೆಣ್ಣು ದೇವತೆಗೆ ರುದ್ರಾಭಿಷೇಕ ಆಗತಕ್ಕಂಥ ಏಕೈಕ ಸ್ಥಳ ಇದು. ಮೇಲ್ಗಡೆ ಪಾರ್ವತಿ ಅವತಾರದ ಬನಶಂಕರಿ, ಕೆಳಗಡೆ ಈಶ್ವರದ ಆಕಾರದ ಲಿಂಗು, ಇವಳ ಮಧ್ಯದೊಳಗೆ ಇರತಕ್ಕಂತಹದ್ದು ಶ್ರೀಚಕ್ರ. ಶೃಂಗೇರಿ ಮಹಾಸ್ವಾಮಿಗಳು ಸಹ ಅಮ್ಮನವರ ದರ್ಶನಕ್ಕೆ ಬರ್ತಾರೆ. ಚಾಲುಕ್ಯರ ಕುಲದೇವತೆಯಾಗಿ ಇದು ಪ್ರಾರಂಭಗೊಂಡಂತಹದ್ದು. ಸ್ನೇಹಿತರೆ, ಇವತ್ತು ಬಾದಾಮಿಯ ಬನಶಂಕರಿ ಜಾತ್ರೆ 2ನೇ ದಿವಸ. ಇವತ್ತು ನಿನ್ನೆ ಮೊದಲನೇ ದಿವಸ. ನೀವು ನೋಡಿದ್ರೆ ನಾಟಕದ ಕಂಪನಿಗಳ ಕಥೆಗಳು, ನಾಟಕದ ಕಂಪನಿಗಳು ಹೇಗೆ ನಡೀತಾ ಇದ್ದಾವೆ, ಕಲಾವಿದರ ಕಥೆಗಳು, ಅದು ಮಾಲೀಕರ ಕಥೆ, ತೆರೆ ಹಿಂದಿನ ಕಥೆಗಳು, ಅದೊಂದು ಕಲ್ಚರ್ ಇಲ್ಲಿ. ಆದರೆ ನಾಟಕದ್ದೇ ಒಂದು ಕಲ್ಚರು ಇಲ್ಲಿ ಉತ್ತರ ಕರ್ನಾಟಕದಲ್ಲಿ, ಅದರಲ್ಲೂ ಭಾಳ ಮುಖ್ಯವಾಗಿ ಬಾದಾಮಿ ಬನಶಂಕರಿ ಜಾತ್ರೆಯಲ್ಲಿ. ಅದನ್ನೆಲ್ಲ ನೀವು ನೋಡಿದ್ದಕ್ಕೆ ಧನ್ಯವಾದ ಹೇಳ್ತಾ, ನಾವು ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಬನಶಂಕರಿ ದೇವಸ್ಥಾನ ಹತ್ರನೇ ಹೋಗ್ತಾ ಇದ್ವಿ. ಬಾದಾಮಿಯ ಬನಶಂಕರಿ ದೇವಾಲಯದಲ್ಲಿ ಪೂಜೆ ಮಾಡೋದು ಅರ್ಚಕರು ಮತ್ತು ಅವ್ರ ಕುಟುಂಬ ಎಲ್ಲರೂ ಸಿಗ್ತಾರೆ. ಅವ್ರ ಮೂಲಕ ಏನಿದು ಜಾತ್ರೆ, ಹೇಗೆ ನಡೀತಾ ಇದೆ, ದೇವಸ್ಥಾನದ ಹಿಂದಿನ ಚರಿತ್ರೆ ಏನಿರ್ಬೋದು, ಕಥೆ ಏನಿರ್ಬೋದು ಎಲ್ಲನೂ ನಾವು ಕೇಳೋಣಂತೆ. ಸ್ವಾಗತ ನಿಮಗೆ 2ನೇ ದಿನದ ಬಾದಾಮಿಯ ಬನಶಂಕರಿ ಜಾತ್ರೆಯ ಈ ವಿಡಿಯೋ ಸರಣಿಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಬನ್ನಿ ಹೋಗೋಣ. ಉತ್ತಿಷ್ಟೋತ್ತಿಷ್ಟ ಬನಶಂಕರಿ ಉತ್ತಿಷ್ಟ ಜಗದಂಬಿಕೆ. ಲಕ್ಷಾಂತರ ಜನ ಸ್ನೇಹಿತರೆ ಇವತ್ತು ಪಾದಯಾತ್ರೆ ಮೂಲಕ ಬನಶಂಕರಿ ತಾಯಿನ ಹೋಗಿ ತಲುಪ್ತಾ ಇದ್ದಾರೆ, ದೇವಸ್ಥಾನ ತಲುಪ್ತಿದ್ದಾರೆ ಸ್ನೇಹಿತರೆ. ಕರ್ನಾಟಕದ ಅನೇಕ ಭಾಗಗಳಿಂದ, ಅದರಲ್ಲೂ ಮುಖ್ಯವಾಗಿ ಉತ್ತರ ಕರ್ನಾಟಕದ ಭಾಗಗಳಿಂದ ಮತ್ತು ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ, ಮಹಾರಾಷ್ಟ್ರ ಇತ್ಯಾದಿ ಭಾಗಗಳಿಂದ ಒಂದು ವಿಶೇಷವಾದಂತಹ ಒಂದು ಮರಗಾಲ ಹಾಕೊಂಡು ಹೋಗ್ತಾ ಇದ್ದಾರೆ. ಅವ್ರನ್ನ ಮಾತಾಡೋಣ ಬನ್ನಿ ನಾವು. ನೋಡಿ, ಇಡೀ ಸಾಲು ಈ ಜನ ಎಲ್ಲ ಹೋಗ್ತಾ ಇದಾರಲ್ಲ, ಇವರೆಲ್ಲರೂ ಹೋಗ್ತಾ ಇರೋದು ದೇವಸ್ಥಾನಕ್ಕೆ ಸ್ನೇಹಿತರೆ. ಸರ್ ನಮಸ್ತೆ. ಸರ್ ಏನಿದು? ಮರಗಾಲು. ಹಾಂ. ಸೊ ಯಾವ ಊರಿಂದ ಬರ್ತಾ ಇದ್ದೀರಿ ನೀವು? ಗುಡ್ಡ. ಎಷ್ಟು ಕಿಲೋಮೀಟರ್ ಆಗುತ್ತೆ? 35 ಕಿಲೋಮೀಟ್ರ್. ಹೀಗೆ ಮರಗಾಲಲ್ಲೇ ಕಾಲು ನೋತಾ ಇಲ್ವಾ? ನೋಡ್ತೀವಿ. ಸೊ ಯಾಕೆ ಮತ್ತೆ? ತಾಯಿ ಹರಿಕೆ ಇದೆ. ಸೊ ತಾಯಿ ಹರಕೆಯಿಂದ ಹೋಗ್ತಿದ್ದೀರಿ. ಏನು ಹರಕೆ ಹೊತ್ಕೊಂಡಿದ್ದೀರಾ? ಹಾಗೆ ಹೊತ್ಕೊಂಡಿದ್ದೀವಿ ರೀ, ಹೇಳಂಗಿಲ್ಲ. ಅದು ಮುಟ್ಟಿಂದ ಹೇಳೋದು. ವೆರಿ ಗುಡ್. ಏನು ಮಾಡ್ತೀರಿ? ನಿಮ್ಮ ಹೆಸರೇನು? ನಾವು ಡ್ರೈವರ್ ಮಂಜುನಾಥ್ ಮಡಿವಾಳರು. ಚಾಲಕರು? ಯಾವ ಗಾಡಿ ಓಡಿಸ್ತೀರಿ? ಕ್ರೂಸರ್. ಒಳ್ಳೆದಾಗಲಿ. ಹೀಗೆ ಲಕ್ಷಾಂತರ ಜನ ಇಲ್ಲಿ ಪಾದಯಾತ್ರೆ ಮಾಡಿಕೊಂಡು, ಪಾದಯಾತ್ರಿಕರು ಬಾದಾಮಿ ಬನಶಂಕರಮ್ಮನ ಸನ್ನಿಧಿಗೆ ಹೋಗ್ತಾರಲ್ಲ ಸ್ನೇಹಿತರೆ, ಅವರಿಗೋಸ್ಕರ ಅಂತ ಹೇಳಿ ಇಲ್ಲಿ ಅನೇಕರು ಪ್ರಸಾದದ ಸೇವೆ, ಉಪಹಾರದ ಸೇವೆ, ಊಟದ ಸೇವೆನ ಮಾಡ್ತಾರೆ ಸ್ನೇಹಿತರೆ. ಈ ಥರ ಟೆಂಟ್ಗಳನ್ನ, ಕ್ಯಾಂಪ್ಗಳನ್ನ ಹಾಕ್ಕೊಂಡು ಆ ಥರದ್ದು ಒಂದು ತಂಡ ಇಲ್ಲಿ ಮಾಡ್ತಾ ಇದೆ. ನಮ್ದು ಇಲ್ಲಿ ಬಾದಾಮಿ ಸರ್. ಬಾದಾಮಿ ಏನು ಸೇವೆ ಇದು? ಇದು ಕುಮಾರಗೌಡ ಜನಾಲಿ ಅವರು ಗೆಳೆಯರ ಬಳಗದಿಂದ ಉಪಹಾರ ಸೇವೆ ಸರ್, ಬನಶಂಕರಿ ಪಾದಯಾತ್ರಿಗಳಿಗೆ. ಯಾಕೆ ಈ ಸೇವೆ? ಏನಿಲ್ಲ ಸರ್, ನಮ್ಮದು ಸ್ವಲ್ಪ ದೇವರಿಗೆ ಸ್ವಲ್ಪ ನಮ್ಮ ಕುಮಾರಗೌಡ ಜನಾಲಿ ಅವರು ಬಾಗಲಕೋಟೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು ಇದ್ದಾರೆ. ಎಲ್ಲರಿಗೂ ಒಂದು ಪಾದಯಾತ್ರೆಗಳಿಗೆ ಸ್ವಲ್ಪ ಅನುಕೂಲ ಆಗಲಿ ಅಂತೇಳಿ ಮಾಡಿದ್ದಾರೆ ಸರ್. ಸೊ ಈ ಥರ ಮಾಡಿಸ್ತೀರಿ? ಪ್ರತಿ ವರ್ಷ ಕುಮಾರಗೌಡ ಜನಾಲಿ ಅಭಿಮಾನಿಗಳ ಬಳಗ ಮತ್ತು ಗೆಳೆಯರ ಬಳಗದಿಂದ ಪ್ರತಿ ವರ್ಷ ಮಾಡಿಸ್ತೀವಿ ಸರ್. ಎಷ್ಟು ಜನ ಪಾದಯಾತ್ರಿಗಳು ಹೋಗ್ತಾರೆ? ಇದು ಲಕ್ಷಾಂತರ ಸರ್. ಲಕ್ಷಾಂತರ ಜನ? ಹ್ಞೂ ಸರ್. ಇಲ್ಲಿ ಅಮ್ಮಿನಗಡ, ಕಮತಿಗಿ ಸರ್, ಗುಳೇದಗುಡ್ ಸರ್, ಈ ಕಡೆ ಸರ್ ಕೆರೂರು ಸರ್, ಈ ಕಡೆ ರಬ್ಬಕೋವಿ ಬನ್ಹಟ್ಟಿ ಸರ್, ಮುದೋಳ್ ಸರ್, ಜಮಖಂಡಿ, ಎಲ್ಲ ಕಡೆಯಿಂದ ಬರ್ತಾರೆ ಸರ್. ಶಾಕಂಭರ್ಯಾಸ್ತು ಕವಚಂ ಸರ್ವರಕ್ಷಾಕರಂ ನೃಣಾಂ. ನೋಡಿ, ಈಗ ಬೆಳಗಾಯ್ತಲ್ಲ, ಹೇಗೆ ಇಲ್ಲಿ ತಯಾರಿ ನಡೀತಾ ಇದೆ. ಕ್ಲೀನ್ ಮಾಡೋರು ಕ್ಲೀನ್ ಮಾಡ್ತಾ ಇದ್ದಾರೆ, ಕಸ ಗುಡಿಸೋ ಹೆಣ್ಮಕ್ಳು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ನಿಜವಾದ ಅನ್ಸಂಗ್ ಹೀರೋಯಿನ್ಸ್ ಅವರು ಇಲ್ಲಿ ಶುಚಿತ್ವ ಕಾಪಾಡ್ತಾ ಇದ್ದಾರೆ. ಜೊತೆಗೆ ಎಲ್ಲ ನಾಟಕದ ಕಂಪ್ನಿಗಳು ಇವತ್ತು ಮಧ್ಯಾಹ್ನದಿಂದ ನಾಟಕವನ್ನು ಅನೌನ್ಸ್ಮೆಂಟ್ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಅಂಗಡಿಗಳವ್ರು ಅಂಗಡಿ ಹಾಕ್ತಿದ್ದಾರೆ. ಈ ಥರದ್ದು ಎಲ್ಲ ತಯಾರಿ ನಡೀತಾ ಇದೆ. ಭಕ್ತಾದಿಗಳು ಪಾದಯಾತ್ರೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಷ್ಟೋ ಲಕ್ಷಾಂತರ ಜನ, ಅನೇಕರು ಬೇರೆ ಬೇರೆ ವಾಹನಗಳಲ್ಲೂ ಬಂದ್ಬಿಟ್ಟಿದ್ದಾರೆ, ಬರ್ತಾ ಇದ್ದಾರೆ. ಇಷ್ಟೆಲ್ಲ ನಡೀತಾ ಇದೆ. ನಾವು ಹೋಗೋಣ ಮುಂದೆ ದೇವಸ್ಥಾನಕ್ಕೆ, ಬನ್ನಿ. ಸರ್ ನಿಮ್ಮ ಹೆಸರು ಪರಿಚಯ ಹೇಳಿ. ಪ್ರಶಾಂತ್ ಪೂಜಾರ. ಗಂಧರ್ ಸರ್. ಇದು ಅಮ್ಮನ್ ತ್ರಿಶೂಲ. ಅಮ್ಮನ್ ತ್ರಿಶೂಲ. ಸರ್ ಏನು ಬನಶಂಕರಿ ದೇವಿ ತ್ರಿಶೂಲ? ಹ್ಞೂ ರೀ. ಹೇಗೆ ಇದು? ಏನು ಕಾನ್ಸೆಪ್ಟು? ಏನಿಲ್ಲ ರೀ, ಗಂಧ ವರ್ಷಕ್ಕೊಮ್ಮೆಲ್ಲ ಅಮ್ಮನ ಜಾತ್ರೆ ಎಲ್ಲರೂ ಹಚ್ಕೊಂತ ಹಚ್ಬೇಕು ಸರ್. ಹಾಂ. ಒಂದು ಗಂಧ, ಇದೊಂದು ಕುಂಕುಮನ? ಹಾಂ, ಇದು ಗಂಧ, ಇದು ಕುಂಕುಮ ಸರ್. ಆ ಥರ ಬರುತ್ತೆ? ಹಾಂ, ಆ ಥರ ತ್ರಿಶೂಲ ಆಗುತ್ತೆ. ಬೇಕಾದ್ರೆ ವಿಭೂತಿದ ಐತೆ ಸರ್. ಈ ಥರ ವಿಭೂತಿ ಸರ್. ಇದು ತ್ರಿಶೂಲ ವಿಭೂತಿ. ಇದು ವಿಭೂತಿ ಹಚ್ತಾರಲ್ಲ, ಮೂರು ಬಳ್ಳೆ ವಿಭೂತಿ ಸರ. ಇದು ತ್ರಿಶೂಲ. ಇದು ಶಿವನ ಕಣ್ಣು. ಹಾಂ ರೀ, ಆ ಥರ ಸರ್. ಮೂರು ಅದಾವ. ಇನ್ನೂ ಅದಾವ ಸರ, ತಂದಿಲ್ಲ ರೀ. ಇವಾಗ ಭಾಳ ಯೂಸ್ ಆಗದ್ರಿ. ಈಗ ಅಮ್ಮನ ತ್ರಿಶೂಲ ಅಲ್ರಿ ಇದು, ಅದಕ್ಕಿಂತ ಭಾಳ ಹಚ್ಕೊಂತಾರಲ್ಲ, ಇದನ್ನ ಜಾಸ್ತಿ ಹಚ್ಚ ಸರ್. ಸೊ ಅವ್ರಿಗೆ ಯಾವ್ದು ಬೇಕೋ ಅದು ಹಚ್ಬಿಡುತ್ತೆ? ಹಾಂ, ಅವ್ರು ಯಾವ್ದಂತಾರೆ ಅನ್ನಿಸ್ತೆ ಸರ್. ಗುಡ್. ಈಗ ಎಷ್ಟು ಕೊಡ್ಬೇಕು ಇದು ಖರ್ಚಿಗೆ? 5 ರೂಪಾಯಿ ಸರ್. 5 ರೂಪಾಯಿ ಕೊಟ್ಟರೆ ಇಲ್ಲಿ ನಿಮ್ಗೆ ಅಮ್ಮನ ತ್ರಿಶೂಲ ಬೇಕಾ, ವಿಭೂತಿ ಬೇಕಾ, ಅಥವಾ ಶಿವನ 3ನೇ ಕಣ್ಣು ಬೇಕಾ, ಅವ್ರು ಹಚ್ತಾರೆ. ಹ್ಞೂ ಸರ್.
ನಾವು ಬಂದ್ವಿ ಈಗ ಬನಶಂಕರಿ ದೇವಾಲಯದ ಒಳಗಡೆ ಸ್ನೇಹಿತರೆ. ಇದು ಬದಾಮಿ. ಇಲ್ಲಿ ಬನ್ನಿ, ಈ ದೇವಸ್ಥಾನದಲ್ಲಿ ಪೂಜೆ ಮಾಡುವಂತಹ, ಪರಂಪರೆಯಿಂದ ಪೂಜೆ ಮಾಡುವಂತಹ ಅರ್ಚಕರ ಕುಟುಂಬ ಮಾತಾಡ್ಸೋಣ ಅಂತ ಇಲ್ಲಿದ್ದಾರೆ. ಸರ್, ಓ ಸರ್, ನಮಸ್ತೆ ಸರ್. ಗುರ್ತೇ ಸಿಗ್ತಾ ಇಲ್ಲ, ಹಂಗೆ ಬದಲಾಗ್ಬಿಟ್ಟಿದ್ದೀರಾ. ಹೇಗಿದ್ದೀರಿ ಪುರೋಹಿತ್ ಸರ್? ಚೆನ್ನಾಗಿದೆ ಸರ್, ಥ್ಯಾಂಕ್ ಯು. ಸರ್ ವಿಶಾಲ್ ಅವ್ರು ಹೇಗಿದ್ದೀರಾ? ಚೆನ್ನಾಗಿದೆ ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ. ಪರಮ್ ಅಂತ ಸರ್. ಮನೆ ಮಂದಿ ಥರನೇ ಅಷ್ಟು ನೋಡ್ಬಿಟ್ಟಿದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅವ್ರು ನಮ್ಮ ತಾಯಿ ಹಾಂ, ತಾಯಿ ನೋಡ್ತಾರಂತ. ಓಕೆ. ಅದಕ್ಕೆ ಅವ್ರು ಕಾಯಿಲೆ ಥರ ನಿಂತ ನೀವು. ಹೌದಮ್ಮ. ಸ್ನೇಹಿತರೆ, ನಮ್ಮ ಜೊತೆಗೆ ಈಗ ಆನಂದ್ ಪೂಜಾರ್ ಅವರಿದ್ದಾರೆ ಸ್ನೇಹಿತರೆ. ಈ ದೇವಾಲಯದ ವಂಶ ಪಾರಂಪರ್ಯವಾಗಿ ಪೂಜೆ ಮಾಡುವ ಕುಟುಂಬದವರು ಸ್ನೇಹಿತರೆ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದೆ. ತಮ್ಮ ಪರಿಚಯ ದಯವಿಟ್ಟು. ಮೂಲತಃ ಈ ದೇವಸ್ಥಾನದ ಅರ್ಚಕನು ನಾನು ರಾಮಾಯಣ ಮಹಾಭಾರತ ದಶಾವತಾರದ ಮೇಲೆ PhD ಮಾಡಿದೆ. ಹೊರಗಿನ ವ್ಯವಹಾರದ ಜೊತೆಗೆ ದೇವಸ್ಥಾನದ ಅರ್ಚಕತ್ವವನ್ನು ಉಳಿಸಿಕೊಂಡು ಇಲ್ಲಿವರೆಗೂ ಬಂದಂಥವನು ನೋಡಿ, ಜಾತ್ರೆ ಬಂತು, ಲಕ್ಷಾಂತರ ಜನ ಸೇರ್ತಾರೆ. ಜಾತ್ರೆ ಇಲ್ದಾಗ್ಲೂ ಕೂಡ ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ. ಏನು ಈ ಬನಶಂಕರಿ ದೇವಿಯ ಹಿನ್ನೆಲೆ ಏನು, ಇದು ಚರಿತ್ರೆ ಅಂತ ದಯವಿಟ್ಟು ಹೇಳ್ಬೋದೆ? ಮೂಲತಃ ಬನಶಂಕರಿ ಅಗಸ್ತ್ಯ ಮಹರ್ಷಿಗಳಿಂದ ಸ್ಥಾಪನೆಗೊಂಡಂಥ ದೇವಿಯರು. ಕೇವಲ ಬನಶಂಕರಿ ಮಾತ್ರ ಆಗಲಾರದೆ ಪಾರ್ವತಿಯ ಅವತಾರದ ರೂಪದಲ್ಲಿ ನೆಲೆಸಿದಂಥ ಮಹಾತಾಯಿ. ಮೋಸ್ಟ್ಲಿ ನೀವು ಒಳಗಡೆ ಹೋಗಿ ನೋಡಿದ್ರೆ ಭಾರತದಲ್ಲಿ ಹೆಣ್ಣು ದೇವತೆಗೆ ರುದ್ರಾಭಿಷೇಕ ಆಗತಕ್ಕಂಥ ಏಕೈಕ ಸ್ಥಳ ಇದು. ರುದ್ರಾಭಿಷೇಕ? ಹೌದು. ಬೇರೆ ಕಡೆ ಇಲ್ಲ. ಹೆಣ್ಣು ದೇವತೆಗೆ ರುದ್ರಾಭಿಷೇಕ ಅನ್ನೋದನ್ನೇ ಇಲ್ಲ. ಅದು ಶಿವನಿಗೆ ಮಾತ್ರ. ಅದು ಶಿವನಿಗೆ ಮಾತ್ರ. ಆದ್ರೆ ಬನಶಂಕರಿಯಲ್ಲಿ ದಿನಂಪ್ರತಿ ರುದ್ರಾಭಿಷೇಕದಿಂದನೇ ನಮ್ಮ ಪೂಜೆಗಳು ಪ್ರಾರಂಭ ಆಗುತ್ತೆ. ನೀವು ದೇವಸ್ಥಾನದ ಒಳಗಡೆ ಹೋಗಿ ನಿಂತು ನೋಡಿದ್ರೆ ಮೇಲ್ಗಡೆ ಪಾರ್ವತಿ ಅವತಾರದ ಬನಶಂಕರಿ, ಕೆಳಗಡೆ ಈಶ್ವರದ ಆಕಾರದ ಲಿಂಗು, ಇವಳ ಮಧ್ಯದೊಳಗೆ ಇರತಕ್ಕಂತಹದ್ದು ಶ್ರೀಚಕ್ರ. ಜನರಿಗೆ ಕೆಲವೊಂದಿಷ್ಟು ವಿಷಯಗಳನ್ನೇ ಗೊತ್ತಿಲ್ಲ. ಹೀಗಾಗಿ ಪಾರ್ವತಿಯ ಅವತಾರದ ವನದೇವತೆಯಲ್ಲಿ ಅಥವಾ ಅರಣ್ಯದಲ್ಲಿ ವಾಸ ಮಾಡಿರ್ತಕ್ಕಂಥ ದೇವತೆಗೆ ತಿಲಕಾರಣ್ಯ ಅಂತ ತಿಳ್ಕೊಂಡೂ ಕರೀತಾರೆ. ಪ್ರದೇಶ ತಿಲಕಾರಣ್ಯ ಪ್ರದೇಶದಲ್ಲಿ ವನದೇವತೆಯಾಗಿ ಬನಶಂಕರಿಯಾಗಿ ಶಾಕಂಬರಿಯಾಗಿ ನೆಲೆಗೊಂಡಿರ್ತಕ್ಕಂಥ ದೇವತೆ. ಏನು ಬನಶಂಕರಿ ಅಂದರೆ ಏನು ಅರ್ಥ? ಅದು ಬನದ ಒಳಗೆ ಇರತಕ್ಕಂಥ ಶಂಕರಿ. ಸೊ ಬನಶಂಕರಿ. ಬನ ಅಂದ್ರೆ ವನ. ವನ, ಕಾಡು. ಸಹ ಇದರ ಹಿಂದಿನ ಹಿಸ್ಟರಿಗೆ ನಾವು ಸ್ವಲ್ಪ ಹೋದ್ವಿ ಅಂತಂದ್ರೆ ಸುಮಾರು 6 ಮತ್ತು 7ನೇ ಶತಮಾನದೊಳಗೆ ಭೀಕರವಾದಂಥ ಬರಗಾಲ ಇದ್ದಂಥ ಪರಿಸ್ಥಿತಿಯ ಒಳಗೆ ಋಷಿಮುನಿಗಳಿಗಾಗಲಿ ಜನಸಾಮಾನ್ಯರಿಗಾಗಲಿ ಯಾವುದೇ ನೀರಿನಾಗಲಿ ಗಡ್ಡೆಗೆಣಸುಗಳದ ವ್ಯವಸ್ಥೆ ಇರಲಿಲ್ಲ. ಉಪವಾಸ ಬಿಡ್ತಕ್ಕಂಥ ಒಂದು ಪ್ರದೇಶ ಆಗಿತ್ತಿದೆ. ಋಷಿಮುನಿಗಳೆಲ್ಲರೂ ಪಾರ್ವತಿಗೆ ಪ್ರಾರ್ಥನೆ ಮಾಡಿರೋದ್ರಿಂದ ಪಾರ್ವತಿ ಇಲ್ಲೇ ನೆಲೆಗೊಂಡು ಬನಶಂಕರಿಯ ರೂಪದಲ್ಲಿ ನೆಲೆಗೊಂಡು ನೀರು ಹಾಗೂ ಗಡ್ಡೆಗೆಣಸುಗಳನ್ನು ಕೊಟ್ಟಿರತಕ್ಕಂಥ ದೇವತೆ ಆಗಿರೋದ್ರಿಂದ ಸಂಸ್ಕೃತದಲ್ಲಿ ಅವಳಿಗೆ ಶಾಕಂಬರಿ ಅಂತ ಹೇಳ್ಕೊಂಡು ನಾವು ಕರೀತೀವಿ. ವನದೊಳಗೆ ನೆಲೆಸಿರೋದ್ರಿಂದ ವನದೇವತೆಯಾಗಿ ಅವಳು ಈ ಜನಕ್ಕೆಲ್ಲನೂ ಪ್ರಸಿದ್ಧಿಯಾಗಿದೆ. ಇದರ ಜೊತೆಗೆ ದೇವಿಯ ಒಂದು ನೀವು ಎಲ್ಲ ಅವಯವಗಳನ್ನು ನೋಡಿದ್ರೆ, ಎಲ್ಲ ನೋಡಿದ್ರೆ, ಮೊದಲನೇ ಪೂಜೆಗೆ ನೀವು ಹೋಗಿ ನೋಡಿದ್ರೆ ಕೇವಲ ದೇವಿ ವನದೇವತೆಯೊಳಗೆ ಮಾತ್ರ ನೆಲೆಸಿರಲಾರದೆ ಒಂದು ಅವಳು ಸಂಗೀತ ಪ್ರಿಯಳು, 2 ಸಂತಾನ ಕೊಡತಕ್ಕಂಥವಳು, ಅನ್ನದೇವತೆ, ಶೌರ್ಯದ ಮೂಲಕ ಅವಳು ನೆಲೆಗೊಂಡಂಥವಳು ಪಾರ್ವತಿ, ಹಾಗೂ ಬಂದಂಥವರಿಗೆ ಎಲ್ಲ ಸಾತ್ವಿಕ ವಿಚಾರಗಳನ್ನು ಕೊಟ್ಟು ಸಲಹುವಂಥ ಒಂದು ತಾಯಿಯಾಗಿ ಈ ಪ್ರದೇಶದೊಳಗೆ ನೆಲೆಗೊಂಡ. ಇದು ಗುರು ಪರಂಪರೆಯಿಂದ ಬಂದಂಥ ಒಂದು ಕ್ಷೇತ್ರ. ಅಗಸ್ತ್ಯ ಮಹರ್ಷಿಗಳು ಬರೋದ್ರ ಜೊತೆಗೆ ಶೃಂಗೇರಿಯ ಮಹಾಸ್ವಾಮಿಗಳಿಗೂ ಸಹ ಇದು ಕುಲದೇವತೆಯಾಗಿ ಇರತಕ್ಕಂಥದ್ದು. ಹೌದು, ಪ್ರತಿ ವರ್ಷ 2 ಸಾಲೆ ಶೃಂಗೇರಿಯ ಮಹಾಸ್ವಾಮಿಗಳು ಸಹ ಅಮ್ಮನವರ ದರ್ಶನಕ್ಕೆ ಬರ್ತಾರೆ.
ಈಗಲೂ ಬರ್ತಾರೆ. ಅಂದರೆ ಅಲ್ಲಿಯ ಶಾರದಾಂಬೆಗೂ ಶೃಂಗೇರಿಯ ಶಾರದಾಂಬೆಗೂ ಬನಶಂಕರಿಯ ಸಂಬಂಧ ಇಲ್ಲ, ಸಂಬಂಧ ಇಲ್ಲ. ಸ್ವಾಮಿಗಳ ಕುಲದೇವತೆನೂ ಬನಶಂಕರಿ. ಆ ದೃಷ್ಟಿಯಿಂದ ಅವರು ಪ್ರತಿ ವರ್ಷ 2 ಸಾಲಿ ದರ್ಶನಕ್ಕೆ ಬಂದು ತಮ್ಮದು ಏನು ಸೇವೆಯನ್ನು ಮಾಡಬೇಕಾಗಿರುತ್ತೆ ಆ ಸೇವೆಯನ್ನು ಮಾಡಿ ಹೋಗಿರ್ತಕ್ಕಂಥ ಒಂದು ಪ್ರತೀಕ ಈಗೂ ಇದೆ. ಈಗಿನ ಸ್ವಾಮೀಜಿಗಳು ಸಹಿತ ಸುಮಾರು ಸಲ ಬಂದ. ಮತ್ತು ಈ ದೇವಾಲಯ ನಿರ್ಮಾಣ, ಇದರ ವಾಸ್ತುಶಿಲ್ಪ ಇದು ಯಾವ ಕಾಲದ್ದು? ಪ್ರಾರಂಭದೊಳಗೆ ಇದನ್ನು ನಾವು ನೋಡೋದು ಚಾಲುಕ್ಯರ ಕಾಲದಾಗ ಯಾವ ಶತಮಾನ? 6ನೇ ಶತಮಾನ, 606 ಮತ್ತು 7ನೇ ಶತಮಾನ. ಅದೇ ಇವು ನಿಮ್ಮ ಗುಹಾಂತರ ದೇವಾಲಯಗಳಿದಾವೆ, ಅದೇ ಕಾಲದ. ಅದೇ ಕಾಲ. ಚಾಲುಕ್ಯರು ಮೂಲತಃ ಶೌರ್ಯದಿಂದ ರಾಜ್ಯವನ್ನು ಪಡ್ಕೊಂಡವರು. ಆ ಶೌರ್ಯ, ಧೈರ್ಯ, ಆ ಪ್ರತೀಕದ ಸಂಬಂಧ ಅವರು ಬನಶಂಕರಿಯನ್ನು ಕುಲದೇವತೆಯನ್ನಾಗಿ ಮಾಡಿಕೊಂಡರು. ಸೊ ಕುಲದೇವತೆ ಚಾಲುಕ್ಯರ ಕುಲದೇವತೆಯಾಗಿ ಇದು ಪ್ರಾರಂಭಗೊಂಡಂತಹದ್ದು. ಆದರೂ ಸಹಿತ ವಿಜಯನಗರ ಕಾಲದಲ್ಲಿ ಹಾಗೂ ಪೇಶ್ವೆ ಮನೆತನ ಕಾಲದಲ್ಲಿ ಬನಶಂಕರಿ ದೇವಸ್ಥಾನ ನಿರಂತರವಾಗಿ ಬೆಳೀತಾ ಇವತ್ತಿನ ಈ ಸ್ಥಿತಿಗೆ ಬಂದು ನಿಂತು. ಅಂದರೆ ನೀವು ಹೇಳೋದು ಚಾಲುಕ್ಯರ ಮನೆ ದೇವತೆ ಏಕೆ? ಹೌದು ಹೌದು ಹೌದು, ಅವರು ಪೂಜಿಸಿದ ದೇವಿ. ಹೌದು. ಬಾದಾಮಿಯ ಪರಿಸರದಲ್ಲಿ ನೀವು ಎಲ್ಲೇ ಹೋದ್ರೂ ಹೆಣ್ಣು ದೇವತೆಯನ್ನು ಅವರು ಕುಲದೇವತೆಯನ್ನಾಗಿ ಮಾಡಿಕೊಂಡು ಈ ದೇವಿಯನ್ನು ಮುಖ್ಯ ದೇವತೆಯನ್ನಾಗಿ ಮಾಡಿ ಆ ಶೌರ್ಯದ ಪ್ರತೀಕವಾಗಿ ಅವರು ನಡ್ಕೊಂಡು ಹೋದಂಥ ಅಂಶಗಳು ನಮಗೆ ಈ ತಾಲೂಕಿನೊಳಗೆ ಎಲ್ಲ ಕಡೆನೂ ಸಿಗುತ್ತೆ. ಮತ್ತು ಇದನ್ನು ಕಟ್ಟಿಸಿದ ಚಾಲುಕ್ಯರು ಈ ದೇವಾಲಯ? ಇಲ್ಲ, ಚಾಲುಕ್ಯರು ಕಟ್ಟಿಸಿದಂಥ ದೇವಾಲಯ ಹೊರಗಡೆ ಇದೆ. ಸೊ ನಂತರದೊಳಗೆ ಇದು ವಿಜಯನಗರ ಕಾಲದಲ್ಲಿ ಹಾಗೂ ಪೇಶ್ವೆ ಮನೆತನ ಕಾಲದಲ್ಲಿ ಬೆಳವಣಿಗೆ ಆಗ್ತಕ್ಕಂಥದ್ದನ್ನು ನಾವು ಸೊ ಚಾಲುಕ್ಯರು ಕಟ್ಟಿದ ಮೂಲ ದೇವಾಲಯ ಹೊರಗಿದೆ ಇದೆ. ಅಲ್ಲಿದ್ದರು ಅಮ್ಮ ಮೊದಲು? ಅದು ಅಲ್ಲಿಲ್ಲ, ಈಗ ಅಲ್ಲಿಲ್ಲ. ಮತ್ತು ಈ ಜಾತ್ರೆಗೆ ಬರೋದಾದರೆ ಸರ್, ನೋಡಿ ಪ್ರತಿ ವರ್ಷ ಬನಶಂಕರಿ ಬಾದಾಮಿ ಜಾತ್ರೆ ಅಂದರೆ ಅದರದ್ದೇ ಆದಂಥ ಒಂದು ರೋಚಕವಾದ ಹಿನ್ನೆಲೆ ಇದೆ. ಏನಿದ್ರ ಜಾತ್ರೆಯ ವಿಶೇಷ ಮತ್ತು ಹಿನ್ನೆಲೆ? ಬಹುತರವಾಗಿ ಈ ಪ್ರದೇಶದೊಳಗೆ ಈ ಒಂದು ಸಂದರ್ಭದೊಳಗೆ ರೈತರಿಗೆ ಒಂದು ವಿಶ್ರಾಂತಿ ಅನ್ನುವಂಥ ಒಂದು ಟೈಮ್. ಅವರು ಬಿಳಿಜೋಳ ಎಲ್ಲ ಬಿತ್ತಿ ಇನ್ನು ಬೆಳೆ ಬರಲಾರದಂಥ ಒಂದು ಪರಿಸ್ಥಿತಿಯಲ್ಲಿ ಇರ್ತಾರೆ. ಈ ಪರಿಸರದೊಳಗೆ ನಾವು ನೋಡುವಂಥ ಎಲ್ಲ ಬೆಳೆಗಳು ಜನವರಿ ಮತ್ತು ಡಿಸೆಂಬರದ ಎಂಡಿನೊಳಗೆ ಅದು ಇನ್ನೂ ಪೂರ್ತಿ ಬೆಳವಣಿಗೆ ಆಗಲಾರದಂಥ ಒಂದು ಪರಿಸ್ಥಿತಿ ಒಳಗಿರುತ್ತೆ. ಅವ್ರಿಗೆ ರೈತರಿಗೆ ಹೆಚ್ಚಾಗಿ ನಾವು ಈ ಪ್ರದೇಶ ನೋಡಿದ್ರೆ ಅವರಿಗೆ ಕೆಲಸ ಇರೋದಿಲ್ಲ. ಸೊ ಹೀಗಾಗಿ ಆ ವರ್ಷದ ಎಲ್ಲ ವಿಶ್ರಾಂತಿಯನ್ನು ಇದರ ಮೂಲಕ ಕಳೆಯೋದಕ್ಕೆ ಇದೊಂದು ಜಾತ್ರೆ ಅಂತ ತಿಳ್ಕೊಂಡು ನಾವು ಈ ಹಿಂದಿನಿಂದನೂ ನೋಡ್ಕೋತಾ ಬನ್ನಿ. ಎಷ್ಟು ವರ್ಷ ಹಳೆ ಹಿನ್ನೆಲೆ ಇದೆ? ನೀವು 6ನೇ ಶತಮಾನದಿಂದನೇ ಬರ್ತೀವಿ ನಾವು. ಓ, ಈ ದೇವಿ ಯಾವಾಗಿಂದ ಇದ್ದಾರೆ ಅವಾಗಿಂದ ಜಾತ್ರೆ ಇದೆ? ಹೌದು ಹೌದು. ಅದು ಪ್ರಮಾಣ ದಿನಕ್ಕೆ ಹೆಚ್ಚಾಕೋತಾ ಹೋಗ್ತದೆ. ಮನೋರಂಜನೆ ಹೆಚ್ಚಾಗ್ತಾ ಬಂತು, ಜನ ಹೆಚ್ಚಾಗ್ಲಿಕ್ಕೆ ಬಂತು. ಮೊದ್ಲಿಗೆ ಇರಲಿಲ್ಲ. ನಾವೆಲ್ಲ ಚಿಕ್ಕವರಿದ್ದಾಗ 5 ದಿವಸದ ಜಾತ್ರೆ ಆಗ್ತಿತ್ತು. ಈಗ ತಿಂಗಳನ್ಗಟ್ಟಲೆ ಹೋಗ್ತಾರೆ. ಮತ್ತು ಅವ್ರು ಮನೋರಂಜನೆ ಕಡಿಮೆ, ಇವಾಗ ಅದು ಮನೋರಂಜನೆಗಳು ಸೇರ್ಕೋತಾ ಇದ್ದಾವೆ ಹೆಚ್ಚಿಗೆ ಬೇರೆ ಬೇರೆ ಆ ಕಾಲಕ್ಕೆ ತಕ್ಕಾಗೆ. ಹೌದು ಹೌದು. ಅದು ಏನೇನು ವಿಶೇಷ ಈ ಜಾತ್ರೆ? ಎಷ್ಟು ದಿನ ನಡೀತದೆ? ಅಲ್ಲ, ಧಾರ್ಮಿಕ ಹಿನ್ನೆಲೆ ಒಳಗೆ ನೋಡಿದ್ರೆ ನವರಾತ್ರಿಯನ್ನು ನಾವು ಅಷ್ಟಮಿ ದಿನ ಪ್ರಾರಂಭ ಮಾಡ್ತೀವಿ ಜಾತ್ರೆ. ಹೌದು. ಈ ವರ್ಷದ ಅಕಾಡೆಮಿಕ್ ಇಯರ್ದಲ್ಲಿ 27ನೇ ತಾರೀಕಿಗೆ ನಮ್ಮ ನವರಾತ್ರಿ ಪ್ರಾರಂಭ ಆಯಿತು. ಸೊ 3ನೇ ತಾರೀಕಿಗೆ ರಥೋತ್ಸವ ಇರುತ್ತೆ. ನವರಾತ್ರಿಯಿಂದ ರಥೋತ್ಸವದವರೆಗೂ ನಮ್ಮ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರಂಭವಾಗೋದ್ರ ಜೊತೆಗೆ ಹೋಮ ಹವನಾದಿಗಳನ್ನು ನಾವು ಮಾಡ್ಕೊಂಡು ಬರ್ತಾ ಇರ್ತೀವಿ. ಇವತ್ತಿನ ದಿನ ಅಮ್ಮನವರಿಗೆ ಒಂದು ವಿಶೇಷವಾದಂಥ ದಿನ, ಪಲ್ಯದ ಹಬ್ಬ ಅಂತ ತಿಳ್ಕೊಂಡು ನಾವು ಆಚರಿಸ್ತೀವಿ. ನೀವು ಒಳಗಡೆ ಒಂದು ಸ್ವಲ್ಪ ನೋಡಿದ್ರಿ ಅಂದ್ರೆ ನಿಮ್ಗೆ ಅದು ಕಾಣಿಸುತ್ತೆ. ನಿಮಗೆ ಅಂದ್ರೆ ಈ ಪ್ರದೇಶದಲ್ಲಿ ದೊರಕತಕ್ಕಂಥ ಎಲ್ಲ ಅಮ್ಮನವರ ಶಾಖದ ಮೂಲಕ ಬೆಳವಣಿಗೆ ಆದಂಥ ಕಾಯಿ ಪಲ್ಯಗಳನ್ನು ಉಪಯೋಗಿಸಿಕೊಂಡು ಅವಳಿಗೆ ಅಲಂಕಾರ ಮಾಡ್ತಕ್ಕಂಥದ್ದೊಂದು ಸೌಭಾಗ್ಯ ಇಲ್ಲಿಯ ನಮ್ಮ ಅರ್ಚಕರಿಗೆ ಅದೊಂದು ದೊರಕಿದೆ. ಸೊ ಆ ಹಬ್ಬನ ನಾವು ಪಲ್ಯದ ಹಬ್ಬ ಅಂತ ಆಚರಿಸ್ತೀವಿ. ಪಲ್ಯದ ಹಬ್ಬ ನಿನ್ನೆ ಮೊದಲನೇ ದಿನ, ನಿನ್ನೆ 1ನೇ ತಾರೀಕು ಇಲ್ಲ, ಹಂಗಂತಿರೋದಿಲ್ಲ. ನಮ್ಮದು ನವರಾತ್ರಿ ಬೆಳವಣಿಗೆ ಹಾಕೋದು ಬರ್ತಾ ಇರುತ್ತೆ. ರಥೋತ್ಸವದ ಹಿಂದಿನ ದಿನ ಪಲ್ಯದ ಹಬ್ಬ, ನೆಕ್ಸ್ಟ್ ಡೇ ರಥೋತ್ಸವ ಇರ್ತದೆ. ನಂತರ 5ನೇ ದಿವಸಕ್ಕೆ ನಮ್ಮದು ಕಳಸ ಏನು ನಾವು ತೇರಿನ ಮೇಲೆ ಏರಿಸಿರ್ತೀವಲ್ಲ ಅದನ್ನು ಇಳಿಸುವಂಥ ಒಂದು ಕಾರ್ಯಕ್ರಮ. ಸೊ ಅಲ್ಲಿಗೆ ಜಾತ್ರೆಯ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಮುಕ್ತಾಯ. ಮತ್ತು ಇದು ಒಟ್ಟಾರೆ ರೈತಾಪಿ ಜನ ಸೇರ್ಕೊಳ್ಳುವಂಥ ಹಬ್ಬ ಇದು. ಅವರ ವಿಶ್ರಾಂತಿ, ಅವರ ಮನೋರಂಜನೆ. 100ಕ್ಕೆ 100 ನೋಡಿ ಎಷ್ಟು ಚೆನ್ನಾಗಿದೆ ಸಂಸ್ಕೃತಿ. ರೈತರು ಬಿತ್ತಿರ್ತಾರೆ, ಅವು ಬೆಳೀತಿರ್ತವೆ, ಅದು ಸ್ವಲ್ಪ ಬಿಡುವಿರುತ್ತೆ. ಕುಟುಂಬ ಸಮೇತನಲ್ಲಿ ಅವರಿಗೆ ವಿಶ್ರಾಂತಿಯ ಜೊತೆಗೆ ಮನೋರಂಜನೆ ದೊರಕೋದ್ರ ಜೊತೆಗೆ ಆಮೇಲೆ ಹಿಂದಿನ ಹಿಂಗಾರಿ
ಬೆಳೆಗಳನ್ನೆಲ್ಲ ಮಾರಿ ಅವ್ರ ಕಡೆ ಒಂದು ಸ್ವಲ್ಪ ದುಡ್ಡು ಇರುತ್ತೆ. ಆ ದುಡ್ಡನ್ನು ಉಪಯೋಗಿಸಿ ಮಾಡಿಕೊಂಡು ಜಾತ್ರೆಯನ್ನು ಮಾಡತಕ್ಕಂಥದ್ದು ಒಂದು ಸದುಪಯೋಗ ಈ ಜಾತ್ರೆ. ಒಂಥರ ಆರ್ಥಿಕ, ಸಾಮಾಜಿಕ, ಹೌದು. ಕೌಟುಂಬಿಕ ಕಾರ್ಯಕ್ರಮಗಳೆಲ್ಲವೂ. ಅಲ್ಲ, ನಾವು ಅದನ್ನು ನೋಡಿ ಸಂತೋಷ ಪಡ್ಬೇಕು. ಅವ್ರು ಬರುವಂಥದ್ದು, ಅವ್ರ ಬಂಡಿ, ಆ ಬಂಡಿ ಒಳಗೆ ಅವ್ರ ತಯಾರಿ, ಅವರ ಮನರಂಜನೆ, ಅವರ ಸಂತೋಷ, ಅದು ಹೇಳಿದ್ರಕ್ಕಿಂತ ಅದನ್ನು ನೋಡಿ ತಿಳ್ಕೊಳ್ಳೋದು ಬಹಳ ಮುಖ್ಯ. ಮತ್ತು ನಿಮ್ಮ ಕುಟುಂಬದ ಹಿನ್ನೆಲೆ ಹೇಳಿ, ಪಾರಂಪರ್ಯದಿಂದ ತಾವು ತಮ್ಮ ಕುಟುಂಬಗಳೆಲ್ಲರೂ ಇದಕ್ಕೆ ಪೂಜೆ ಇತ್ಯಾದಿ ಮಾಡ್ತೀರಿ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ನಾವೆಲ್ಲ ಶುಕ್ಲ ಯಜುರ್ವೇದಿ ಕಣ್ವ ಶಾಖೆಯ ಬ್ರಾಹ್ಮಣ. ಸುಮಾರು ಈಗಿನ ತಲೆಮಾರು 10ನೇ ತಲೆಮಾರಿನವರೆಗೆ ನಾವು ಪೂಜೆ ಮಾಡ್ಕೊಂಡು ಬಂದಂಥದ್ದೊಂದು ಹಿನ್ನೆಲೆ ನಮಗೆ, ವಂಶಾವಳಿ ನಮಗೆಲ್ಲ ಸಿಗುತ್ತೆ. ಇತ್ತೀಚೆಗೆ ಹೊಟ್ಟೆ ಉಪಜೀವನಕ್ಕಾಗಿ ಕೆಲವರೆಲ್ಲ ಬೇರೆ ಬೇರೆ ಕಡೆ ಪಸರಿಸಿರೋದ್ರಿಂದ ಇದ್ದವರು ಧಾರ್ಮಿಕ ಹಿನ್ನೆಲೆ ಒಳಗೆ ಧರ್ಮಕ್ಕನುಸಾರವಾಗಿ ಯಾವುದೇ ವ್ಯಥೆ ಆಗಲಾರದ ಹಾಗೆ ಆ ಪೂಜೆಯನ್ನು ಇವತ್ತಿನವರೆಗೂ ನಾವು ಮಾಡ್ಕೊಂಡು ಹೋಗಿ ಬಂದಿರತಕ್ಕಂಥದ್ದೊಂದು ಪ್ರತೀತಿಯನ್ನು ನಾವಿಲ್ಲಿ ಕಾಣ್ತೀವಿ. ಮತ್ತು ಈಗ ಇದು ಆ ಚಾಲುಕ್ಯರ ಕಾಲದಿಂದ ನಿಮ್ಮ ಕುಟುಂಬ ಈ ದೇವಸ್ಥಾನದ ಜೊತೆಗೆ ಅದರದ್ದು ನಮಗಿಲ್ಲ, ನಮ್ಮ 10 ತಲೆಮಾರದ ಮಾತ್ರ ನಮಗೆ ಗೊತ್ತು. ಭರ್ಜರಿ ನಡೀತಾ ಇದೆ. ಹೌದು. ಧನ್ಯವಾದ. ಆನಂದ್ ಪೂಜಾರಿ ಅವ್ರಿಗೆ ಧನ್ಯವಾದ, ಅವ್ರ ಕುಟುಂಬಕ್ಕೂ ಧನ್ಯವಾದ. ಶಾಂತವೆಂಬ ನವರಸವಾರಿಧಿಯು ನೀನೇ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು ಪರಿಚಯ ಹೇಳಿ. ತಿಲ್ಕೆ ಸುರೇಶ್ ಚಿತ್ರಗಾರ ಅಂತ ಹೇಳ್ರಿ. ಮೂಲತಃ ನಾವು ಇಲ್ಲೇ ಬನಶಂಕರಿ ಗುಡಿಯಲ್ಲಿ ಸೇವೆ ಮಾಡ್ಕೊತ ಇಲ್ಲೇ ಇದ್ವಿ. ನಮ್ಮ ಅಜ್ಜ ಮುತ್ತಜ್ಜ ಕಾಲಿಂದರು, ನಮ್ಮ ದೊಡ್ಡಪ್ಪ, ನಮ್ಮಪ್ಪ, ಇವಾಗ ನಾವು ಎಲ್ಲರೂ ಇಲ್ಲೇ ಸೇವೆ ಮಾಡ್ಕೊತಿದ್ವಿ. ಪ್ರಸಿದ್ಧವಾದಂತಂದ್ರೆ ನಮ್ಮ ಬನಶಂಕರಿ ಒಳಗೆ ಇದು ಕಿಸಗಲ್ ಗೊಂಬೆ ಅಂತದು, ಕಿಸಗಲ್ ಗೊಂಬೆ ಅವನ್ನ ಏನು ಮಾಡ್ತಾರಪ್ಪ, ಸಗಣಿಲಿ ತಯಾರು ಮಾಡ್ತಾರೆ ಸರ್. ಇವು ಆಕಳ ಏನು ಹಾಕ್ತಾರೆ ಸರ, ಸಗಣಿ ಅದರಲ್ಲೇ ತಯಾರು ಮಾಡ್ತಾರೆ. ಪಡಿ ಹಚ್ಚ ಅಂತ ಐತ್ರಿ, ಪಡಿ ಹಚ್ಚೊಳಗೆ ಹಾಕಿ ಒಳಗೆ ಕಟ್ಟಿಗೆ ಹಾಕಿ ಒಳ್ಳೆ ಅದನ್ನ ಒಂದು 15 ದಿನ ಬಿಸಿಲಿಗೆ ಒಣಕ್ಕಿಟ್ಟಾದ್ಮೇಲೆ ಅದನ್ನು ಒಂದು ಕೆಬ್ಬಣದ ಇದು ಇರುತ್ತೆ ಸರ್, ಅದರಲ್ಲೇ ತಿಕ್ಕಿ ನೈಸ್ ಮಾಡಿ ಆಮೇಲೆ ಹುಂಚಿಕಪ್ಪ ಜಜ್ಜಿ ಪುಡಿ ಮಾಡಿ ಅದನ್ನೇನು ಮಾಡ್ತಾರೆ, ಕುದಿಸಿ ಅದಕ್ಕೆ ಮೇಲೆ ಸವರಿದ್ರೆ ಸಾಪಾಗುತ್ತೆ ಸರ್. ಅದು ಸಾಪಾಗಿ ಮತ್ತೆ ಮೇಲೆ ಬಟ್ಟೆ ಹಾಕ್ತೀವಿ. ಬಟ್ಟೆ ಹಾಕಿ ಒಳ್ಳೆ ಏನು ಈ ವಾಟರ್ ಪ್ರೇಮರ್ ಬರುತ್ತಲ್ಲ ಅದನ್ನು ಮತ್ತೆ ಅದರೊಳಗೆ ಎದ್ದು ಮತ್ತು ಒಂದೊಂದು ಗೊಂಬಿರೆ 7 5 6 ಸಲ ಕೈಯಾಗ ಬರ್ತವೆ ರೀ. ಅದಕ್ಕೆ ಸೀರೆ ಕುಬುಸ, ಅದಕ್ಕೊಂದು ಒಳ್ಳೆ ಕೂಸು ಅಂತ ಇರುತ್ತೆ. ಇಲ್ಲಿ ಬೇಕಾದ್ರೆ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಇಲ್ಲಿ ತೇರಿನ ಬೈಲಲ್ಲಿ ಇದಾವೆ, ನೋಡ್ಕೊಂಬರ್ಬೋದು. ಇದಾವೆ. ಅದೇನಪ್ಪ ಅಂದ್ರೆ ಬನಶಂಕರಿ ಪ್ರಸಿದ್ಧವಾದದ್ದು. ಮಕ್ಕಳಲ್ಲಾದ್ರಿಗೆ ಮಕ್ಕಳಾಗ್ತಾವೆ, ಬೇಡ್ಕೊಂಡವ್ರಿಗೆ ಎಲ್ಲರಿಗೂ ಒಳ್ಳೇದಾಗ್ತೈತಿ. ಜಾಸ್ತಿ ಜನ ಒಯ್ದು ಅದನ್ನು ಪೂಜೆ ಮಾಡಿ ಮಕ್ಕಳಿಗೆ ಆಡಕ್ಕೆ ಕೊಡ್ತಾರೆ ಸರ್. ಕಿಸಗಲ್ ಗೊಂಬೆ. ಬನಶಂಕರಿ ಫೇಮಸ್. ಅವ್ರು ಮಾಡೋ ಪ್ರೊಸೆಸ್ ಹೇಳಿದ್ರು. ಆನಂದ್ ಸರ್, ಕಿಸಗಲ್ ಗೊಂಬೆ ಕಾನ್ಸೆಪ್ಟ್ ಏನೋ ಅದ್ರ ಮೂಲ ಏನಿದೆ? ಇದು ಸುಮಾರು 1000 ವರ್ಷಗಳ ಹಿಂದಿನಿಂದ ಬಂದಂಥ ಒಂದು ಸಂಸ್ಕೃತಿ. ಬನಶಂಕರಿಗೂ ಮತ್ತು ಕಿಸಗಾಲ ಗೊಂಬೆಗೂ ಒಂದು ಸಂಬಂಧ ಇದೆ. ಬನಶಂಕರಿ ಕೇವಲ ಒಂದು ಪಾರ್ವತಿ ಅವತಾರ ಅಲ್ಲ, ಅವಳು ಸಂತಾನ ಅಭಿವೃದ್ಧಿ ದೇವತೆಯೂ ಹೌದು. ಸೊ ಆ ದೇವತೆ ಸೊಟ್ಟಗಾಲ ಗೊಂಬೆಯ ರೂಪದೊಳಗೆ ಹೊರಗೆ ಬಂದಂಥ ಸಾಮಾನ್ಯ ಜನರ ಮನೆಗೆ ಹೋಗತಕ್ಕಂಥ ಒಂದು ದೇವತೆಯಾಗಿ ಇಲ್ಲಿ ಪ್ರತೀಕವನ್ನು ನಾವು ಕೊಡ್ತೀವಿ. ಯಾರಿಗೆ ಸಂತಾನ ಆಗಿರುವುದಿಲ್ಲ ಅವರು ದೇವರಿಗೆ ಬಂದು ಕೇಳ್ಕೊಳ್ತಾರೆ, ಸಂತಾನ ಅಭಿವೃದ್ಧಿ ಮಾಡಿರಿ ಅಂತ ತಿಳ್ಕೊಂಡು. ಆ ಪ್ರತೀಕದೊಳಗೆ ನೀವು ಅದನ್ನು ತೊಗೊಂಡು ಮನೆಗೆ ಹೋಗಿ ಪೂಜೆ ಮಾಡಿದ್ರೆ ಸಂತಾನ ಅಭಿವೃದ್ಧಿ ಆಗತ್ತೆ ಅನ್ನೋದು ಈ ಹಿಂದಿನಿಂದ ಬಂದಂಥ ಒಂದು ಪ್ರತೀತಿ. ಸೊ ಅದು ಇವತ್ತಿಗೇನು ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಜನಸಾಮಾನ್ಯರು ಎಲ್ಲರೂ ಬಂದವರು ಜಾತ್ರೆಗೆ ಏನನ್ನಾದರೂ ಬಿಡಬಹುದು, ಸಂತಾನ ಅಭಿವೃದ್ಧಿಗೆ ಹೊಸ ನವದಂಪತಿಗಳು ಆ ಸೊಡಗಲ್ ಗೊಂಬೆ ತೊಗೊಂಡು ಹೋಗುವಂಥ ಪ್ರಖ್ಯಾತಿಯನ್ನು ನಾವು ಹೊಂದಿದಂಥ ಜಾತ್ರೆ. ನೋಡಿ, ಇವತ್ತಿನ ವಿಜ್ಞಾನ ತಂತ್ರಜ್ಞಾನದ ಯುಗದಲ್ಲೂ ಕೂಡ ಹೌದು ಜನ ಅದನ್ನು ಪಾಲಿಸ್ತಾರೆ. ಅಲ್ಲ, ನಿಮಗೆ ಪಾಲಿಸ್ತಾರೆ ಅನ್ನೋದಕ್ಕಿಂತ ಅವ್ರು ಮಾಡಿದಂಥ ಗೊಂಬೆಗಳು ಸುಮಾರು 1 ತಾಸು ಅಥವಾ 2 ತಾಸಿನೊಳಗೆ ಮುಗಿದು ಹೋಗಿಬಿಡ್ತಾವೆ. ಲಿಮಿಟೆಡ್ ಮಾಡಿರ್ತಾರೆ, ಸಾಲೋದನೇ ಇಲ್ಲ, ಅಷ್ಟು ಡಿಮ್ಯಾಂಡ್. ಹೌದು. ಅಂದರೆ ಜನರ ಮನಸ್ಸಲ್ಲಿ ಆ ಭಕ್ತಿ ಭಾವನೆ ಇನ್ನೂವರೆಗೂ ಇದೆ ರೀ. ಇನ್ನೂವರೆಗೂ ಅದನ್ನು ಪಾಲಿಸ್ಕೊಂಡು ಹೋಗ್ತಕ್ಕಂಥ ಆ ವಿಚಾರಧಾರೆಗಳು ನಮ್ಮ ಜನತೆಯಲ್ಲಿ ತುಂಬಿ ತುಳುಕ್ತಾ ಇದೆ. ವನದಮ್ಮ ವನದ ದುರ್ಗಮ್ಮ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.